ನಾನಿವತ್ತು ಬ್ಯಾಂಗ್ಳೂರಿನ ಬ್ಯಾಟರಾಯನಪುರದಲ್ಲಿದ್ದೇನೆ. ಇಲ್ಲಿ ಕೈಲಿ ಮಾಡ್ತಕ್ಕಂಥ ರೇಷ್ಮೆ ಸೀರೆಯ ಮಗ್ಗದಲ್ಲಿ ನಾ ಇದ್ದೇನೆ. ಕೈ ಮಗ್ಗದಲ್ಲಿ ರೇಷ್ಮೆ ಸೀರೆ ಹೆಂಗ್ ಮಾಡ್ತಾರೆ, ರೇಷ್ಮೆ ಸೀರೆ ಮಾಡೋಕ್ಕಿಂತ ಮುನ್ನ ಹೇಗೆಲ್ಲ ಜೋಡಿಸ್ಕೋಬೇಕು, ಅದಕ್ಕೆ ಮೆಷಿನ್ಸ್ಗಳು ಹೇಗಿರುತ್ತೆ, ಎಷ್ಟು ಜನ ಮಾಡ್ತಾರೆ, ಎಷ್ಟು ಟೈಮ್ ಬೇಕಾಗುತ್ತೆ, ಯಾವ ತರ ಇರುತ್ತೆ ಆ ಒಂದು ರೇಷ್ಮೆ ಸೀರೆ ಮಾಡುವ ಕೋಣೆ, ಅವೆಲ್ಲವನ್ನ ತರಿಸ್ತೀನಿ ಬನ್ನಿ. ಈಗ ನಾವು ಅಂಗಡಿಗಳಿಗೆ ಹೋದಾಗ ನಾವು ನೋಡೋದು ರೇಷ್ಮೆ ಸೀರೆ ಡಿಸೈನ್ ಹೇಗಿರುತ್ತೆ, ಬಾರ್ಡರ್ ಹೇಗಿರುತ್ತೆ ಅಂತ ಹೇಳಿ ನಾವು ನೋಡ್ತಾ ಇರ್ತೀವಿ. ಅದಕ್ಕಿಂತ ಮುಂಚೆ ಸೀರೆ ಹೇಗೆ ತಯಾರಾಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಗೊತ್ತಿದ್ರು ನಾವು ನಮ್ಗೆ ಯಾರು ಗೊತ್ತಿರ್ತಾರೆ ಅಂತವ್ರ ಜೊತೆ ನಾವು ಹೋಗಿ ನೋಡ್ಕೊಂಡು ಬಂದಿರ್ತೀವಿ ಅಷ್ಟೇ. ತುಂಬಾ ಜನಕ್ಕೆ ಸೀರೆ ಹೇಗೆ ತಯಾರಾಗುತ್ತೆ ಅನ್ನೋದು ಗೊತ್ತಿರೋಲ್ಲ. ಬನ್ನಿ, ಇವತ್ತು ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿ ಇರುವ ರಾಣಿ ಆರ್ಟ್ ಸಿಲ್ಕ್ ಅಂಡ್ ಸ್ಟೋರೀಸ್ ಅಲ್ಲಿಗೆ ಹೋಗೋಣ. ಅಲ್ಲಿ ರೇಷ್ಮೆ ಸೀರೆಯನ್ನ ಮಾಡ್ತಾ ಇದ್ದಾರೆ. ಈಗ ಇದನ್ನು ನಮ್ಮ ಸುತ್ತಮುತ್ತ ಈಗ ಕೈ ಮಗ್ಗ ಇದೆ. ಈಗ ಇದು ಮಗ್ಗದ ಮನೆ ಅಂತ ಕೇಳ್ತೀವಿ. ಮುಂಚೆ ರಾಮನಗರ, ಚನ್ನಪಟ್ಟಣ, ಬೆಂಗಳೂರು, ಚಿಕ್ಕಪೇಟೆ, ಯಲಹಂಕ, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಎಲ್ಲ ಕಡೆ ಕೈ ಮಗ್ಗಗಳು ಇದ್ದು ಕಾಲಕ್ರಮೇಣ ಎಲ್ಲರೂ ಇವಾಗ ಕೈ ಮಗ್ಗ ಬಿಟ್ಟು ಪವರ್ ಲೂಮ್ಸ್ಗೆ ಹೋದ್ರು. ಪವರ್ ಲೂಮ್ಸ್ ಅಂತ ಹೇಳಿದ್ರೆ ಕರೆಂಟಲ್ಲಿ ಮಾಡ್ತಕ್ಕಂಥದ್ದು, ಯಂತ್ರ ಮಾಡ್ತಕ್ಕಂಥದ್ದು. ಆದರೆ ಈ ನಮ್ಮ ಬ್ಯಾಂಗ್ಳೂರಿನ ಬ್ಯಾಟರಾಯನಪುರದಲ್ಲಿ ಇನ್ನೂ ಕೈಲೇ ಸ್ಯಾರಿಯನ್ನ ಮಾಡ್ತಾರೆ. ನಾವು ರೇಷ್ಮೆ ಸೀರೆ ಮಾಡೋದನ್ನ ಎರಡು ತರ ನೋಡ್ಬೋದು. ನಿಮಗೆ ಅಂತಂದ್ರೆ ಪವರ್ ಲೂಮ್ಸ್ಗೆ ಫಸ್ಟ್ ನೂಲ್ ತಗೊಬಂದು ನೂಲ್ನಲ್ಲಿ ಫಸ್ಟ್ ಪರ್ದೆಯನ್ನ ಮಾಡಿ, ಆ ಪರ್ದೆಯನ್ನ ಮಾಡಿದ್ಮೇಲೆ ಅದಕ್ಕೆ ಕಲರ್ ಹಾಕಿ ಅದನ್ನ ಫಿನಿಶಿಂಗ್ ಮಾಡಿ ಕಲರಿಂಗ್ ಮಾಡಿ ಕೊಡ್ತಾರೆ. ಆದ್ರೆ ಈ ಒಂದು ಕೈ ಮಗ್ಗದಲ್ಲಿ ಆ ಒಂದು ರೇಷ್ಮೆ ದಾರ ಬರುತ್ತಲ್ಲ, ಆ ರೇಷ್ಮೆ ದಾರಕ್ಕೆ ಮುಂಚೆನೆ ಕಲರ್ ಹಾಕ್ಬಿಟ್ಟು ಡೈ ಹಾಕಿಟ್ಟು ನಂತರ ಈ ಕೈ ಮಗ್ಗಕ್ಕೆ ನಾವು ನೂಲನ್ನ ಜೋಡಿಸ್ಬಿಟ್ಟು ಮಗ್ಗದಲ್ಲಿ ಸೀರೆಯನ್ನ ನೇಯ್ತಕ್ಕಂಥದ್ದು. ಈಗ ಕಲರಿಂಗ್ ಫಸ್ಟ್ ನೂಲನ್ನ ಮಾಡಿದ್ಮೇಲೆ ಈ ತರ ಒಂದು ಕೋಲ್ಗಳು ಬರ್ತವೆ. ಈ ಕೋಲಿಗೆ ನೂಲನ್ನ ಸಿಗಿಸ್ಬಿಟ್ಟು ಈ ತರ ಕೊನೆಗೆ ಹೋಗಿ ಅಲ್ಲಿ ನಾವು ಹೊಡಿಬೇಕಾಗುತ್ತೆ. ಅಂದ್ರೆ ಈಗ ನೂಲನ್ನ ಒಂದಕ್ಕಿಂತ ಒಂದು ಮುಂದೆ ಮಾಡ್ತಾ ಬರಬೇಕಾಗುತ್ತೆ. ಇನ್ನ ಡಿಸೈನ್ ಮಾಡೋದು ಅಂತ ಹೇಳ್ತೀವಲ್ಲ, ಬಾರ್ಡರ್ ಅಲ್ಲಿ ಹಿಂಗೆ ಡಿಸೈನ್ ಬೇಕು ಅಂತ ಹೇಳಿ ಈ ತರ ಡಿಸೈನ್ ಪಟ್ಟಿ ಇಲ್ಲಿ ಬರುತ್ತೆ. ಇದು ಡಿಸೈನ್ ಪಟ್ಟಿ. ಇವ್ರು ನೋಡಿ, ಇವರು ಮಾಡ್ತಾ ಇದ್ದಾರೆ ಒಳಗಡೆ ಸ್ಯಾರಿಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕೆಂಪು, ತಾಮ್ರ ಮತ್ತೆ ಕಲರಿಂಗು ಎಲ್ಲ ಇರುತ್ತೆ. ಸ್ಪೆಷಾಲಿಟಿ ಅಂತ ಹೇಳಿದ್ರೆ ಇಲ್ಲಿ ರೇಷ್ಮೆ ಸೀರೆಯಲ್ಲಿ ಇಲ್ಲಿ ಕೈಗೆ ಮಾಡ್ತಕ್ಕಂಥದ್ದು ಕಲ್ಲ ಮತ್ತು ಜರಿ ತಾಮ್ರ ಇರುತ್ತೆ. ಅದರಲ್ಲಿ ರೇಷ್ಮೆ ಸೀರೆಯಲ್ಲಿ ಬರೀ ತಾಮ್ರ, ಬರೀ ರೇಷ್ಮೆ ನೂಲಷ್ಟೇ ಅಲ್ಲ, ರೇಷ್ಮೆ ಸ್ಯಾರಿಲಿ ತಾಮ್ರ ಇರುತ್ತೆ. ಬಾರ್ಡರ್ ಏನಿರಲಿ ಕಲಾ ಮತ್ತು ಜರಿ ಅಂತ ಹೇಳ್ತೀವಲ್ಲ ಅಲ್ಲಿರುತ್ತೆ. ಇದು ಬಣ್ಣ ಯಾವ ತರ ಬೇಕು ನಮಗೆ ಆ ಬಣ್ಣದಲ್ಲಿ ನಾವು ರೆಡಿಯನ್ನ ಮಾಡ್ಕೋಬಹುದು. ಕೆಲವರು ಜಿಂಕೆ ಬೇಕು ಅಂತಾರೆ, ನವಿಲ್ ಬೇಕು ಅಂತ ಹೇಳ್ತಾರೆ, ಆನೆ ಬೇಕು ಅಂತ ಹೇಳ್ತಾರೆ, ಮೀನ್ ಬೇಕು ಅಂತ ಹೇಳ್ತಾರೆ. ಯಾವ ತರ ಕೇಳ್ತಾರೆ ಆ ತರ ಇವರು ಮಾಡ್ಕೊಡ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಒಂದು 6 ಮೀಟರ್ ಅಂತ ಹೇಳ್ತೀವಲ್ಲ ಅಷ್ಟು ಬರುತ್ತೆ ಇದು ಸ್ಯಾರಿ ಉದ್ದ. ಇನ್ನು 8, 9 ಬೇಕು ಅಂದ್ರೆ ಅದನ್ನು ಕೂಡ ಮಾಡ್ಕೊಡ್ತಾರೆ. ಈಗ ಹಳೆ ಕಾಲದವರು ಅಥವಾ ಬೇರೆ ಬೇರೆ ಸ್ಟೇಟ್ನವರು ಅಥವಾ ಅದ್ರ ಮೇಲೆ ಅಭಿಮಾನ ಇದ್ದವರು ಇಷ್ಟೇ ಉದ್ದ ಸ್ಯಾರಿ ಬೇಕು ಅಂದ್ರೆ ಅವರು ಕೂಡ ಮಾಡ್ಕೊಡ್ತಾರೆ. ಸಾಮಾನ್ಯವಾಗಿ ಒಂದು ಸ್ಯಾರಿ ರೆಡಿ ಆಗ್ಬೇಕು ಅಂತಂದ್ರೆ ಕನಿಷ್ಠ 2 ರಿಂದ 3 ದಿನ ಬೇಕಾಗುತ್ತೆ. ಇವು ದೀರ್ಘಕಾಲಿಕ ಬಾಳಿಕೆನೂ ಕೂಡ ಬರುತ್ತೆ. ಇದಕ್ಕೆ ಮಾಡ್ಬೇಕಾದ್ರೆ ನಾವು ಏಕಾಗ್ರತೆಯಿಂದ ಮಾಡ್ಬೇಕಾಗತ್ತೆ. ಸ್ವಲ್ಪ ಏನಾದ್ರು ನಾವು ಮೈ ಮರೆತು ಅಲಸೆ ಬಂತು ಅಂದ್ರೆ ಸ್ಯಾರಿ ಪೂರ್ತಿ ಕಿಟ್ಟೋಗುತ್ತೆ. ಈಗ ನೋಡಿ, ಫೈನಲ್ ಆಗಿ ಅಲ್ಲಿ ನೇಯ್ದಿರ್ತಕ್ಕಂಥದ್ದು ಸ್ಯಾರಿ ಇಲ್ಲಿ ನಾವು ಹಾಕಿದ್ದೇವೆ. ಇದು ಹೇಳ್ತೀವಲ್ಲ, ಇಲ್ಲಿ ಇದು ಬಾರ್ಡ್ರು, ಇದು ಸೆಂಟರ್, ಇದು ಮತ್ತೆ ಈ ಬಾರ್ಡ್ರ್, ಇಲ್ಲೇ ಎಲ್ಲ ಫಿನಿಶಿಂಗ್ ಆಗುತ್ತೆ. ಇದೇನು ನಾವು ನೂಲಿಗೆ ನಾವು ಬಣ್ಣ ಹೊಡ್ಕೊಬಂದು ಕೊನೆಗೆ ನಾವಿಲ್ಲಿ ಮಗ್ಗದಲ್ಲಿ ನೇಯ್ದು ಪಾಲಿಶಿಂಗ್ ಮತ್ತೆ ಫಿನಿಶಿಂಗ್ ಎಲ್ಲ ಕೂಡ ಇಲ್ಲಾಗುತ್ತೆ. ಫೈನಲ್ ಆಗಿ ನಮಗಿದು ಪ್ಯಾಕಿಂಗ್ ಹೋಗಿ ಅಂಗಡಿಗಳಿಗೆ ಈ ಸ್ಯಾರಿ ಬರುತ್ತೆ. ನೋಡಿ ಹೇಗಿದೆ ರೇಷ್ಮೆ ಸೀರೆ. ಇದು ಕೈ ಮಗ್ಗದಲ್ಲಿ ಮಾಡಿರ್ತಕ್ಕಂತಹ ಇದು ಸೀರೆ. ಎಷ್ಟು ಇಲ್ಲಿ ನೋಡಿ, ಅಟ್ ಎ ಟೈಮಲ್ಲಿ 3 ಬಣ್ಣದ ನಾವು ಸ್ಯಾರಿ ನೋಡ್ಬೋದು. ಇಲ್ಲಿ ಗೋಲ್ಡನ್ ಕಲರ್, ಎಲ್ಲೋ ಕಲರ್ ಇದೆ. ಇನ್ನೊಂದು ಇಲ್ಲಿ ರೆಡ್ ರೆಡಿ ಆಗ್ತಾ ಇದೆ. ಇನ್ನೊಂದು ಪರ್ಪಲ್, ಬ್ಲೂ ಕಲರ್ ಇದು ರೆಡಿ ಆಗ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲ. ಅದು ಅಟ್ ಎ ಟೈಮಲ್ಲಿ 3 ಸ್ಯಾರಿ ರೆಡಿ ಆಗ್ತಾ ಇದೆ ಬ್ಯಾಟರಾಯನಪುರದಲ್ಲಿ.